ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ತೋರಣಗಟ್ಟೆ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಸಭಾಭವನದಲ್ಲಿ ಆಗಸ್ಟ್ 25ರಂದು ಹೈನುಗಾರಿಕಾ ತರಬೇತಿ ಕಾರ್ಯಾಗಾರ ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಹಯೋಗದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ನಿರ್ದೇಶಕ ಎಚ್.ಆರ್. ಲವಕುಮಾರ್ ಅವರು ಯೋಜನೆಯ ನಡೆದುಕೊಂಡು ಬಂದ ಹಾದಿ ಹಾಗೂ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. 1982ರಲ್ಲಿ ಆರಂಭವಾದ ಯೋಜನೆ 4 ದಶಕಗಳಲ್ಲಿ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ರೈತರ ಬದುಕಿಗೆ ಆಧಾರವಾಗಿದೆ ಎಂದರು. ಸಂಪನ್ಮೂಲ ವ್ಯಕ್ತಿ ಪಶುವೈದ್ಯಾಧಿಕಾರಿ ಡಾ. ವಿನಾಯಕ ಅವರು ಹೈನುಗಾರಿಕೆಯಲ್ಲಿ ಆಸಕ್ತಿ ಮತ್ತು ವೈಜ್ಞಾನಿಕ ಪದ್ಧತಿ ಮುಖ್ಯ ಎಂದರು. ಉತ್ತಮ ತಳಿಗಳ ಆಯ್ಕೆ, ಹಾಲಿನ ಇಳುವರಿ ಹಾಗೂ ಕೊಟ್ಟಿಗೆ ನಿರ್ಮಾಣದ ಕುರಿತು ಸಲಹೆ ನೀಡಿದರು. ಹಸಿರು ಮೇವು, ಪಶು ಆಹಾರ ಹಾಗೂ ಮೇವು ಸಂಗ್ರಹಣೆಯ ವಿಧಾನಗಳನ್ನು ರೈತರಿಗೆ ವಿವರಿಸಿದರು. ಜಾನುವಾರುಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸುವುದು ಅಗತ್ಯ ಎಂದು ತಿಳಿಸಿದರು. ಕೊಟ್ಟಿಗೆಯ ಸ್ವಚ್ಛತೆ ಹಾಗೂ ಜಾನುವಾರುಗಳ ಆರೈಕೆ ಮತ್ತು ಪೋಷಣೆಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ವೈಜ್ಞಾನಿಕ ಹೈನುಗಾರಿಕೆಯಿಂದ ಹಾಲಿನ ಇಳುವರಿ ಹೆಚ್ಚಿಸಿ ಉತ್ತಮ ಆದಾಯ ಗಳಿಸಬಹುದು ಎಂದು ವಿವರಿಸಿದರು. ಮುಖ್ಯ ಅತಿಥಿ ರೇಣುಕಾ ಸಹಕಾರಿ ಸಂಘದ ಅಧ್ಯಕ್ಷ ಆರ್.ಜೆ.ಸಿ. ಸಿಂಗಾರಗೊಪ್ಪ ಅವರು ಹೈನುಗಾರಿಕೆಯಿಂದ ಕೃಷಿಗೆ ಸಾಕಷ್ಟು ಪ್ರಯೋಜನವಿದೆ ಎಂದರು. ಸಾವಯವ ಕೃಷಿಗೆ ಸಗಣಿ ಗೊಬ್ಬರ ಪ್ರಮುಖವಾಗಿದ್ದು ಹೈನುಗಾರಿಕೆಯಿಂದ ಉತ್ತಮ ಕೃಷಿ ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಸವರಾಜ ಐನಾಪುರ, ಕರಿಯಪ್ಪ ನಾಯ್ಕರ್ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು. ತಾಲೂಕು ಕೃಷಿ ಮೇಲ್ವಿಚಾರಕ ಬಸವರಾಜ ಎನ್. ಶಿಂಗಾವ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ಸವಿತಾ ಪತ್ತಾರ್, ಹನುಮವ್ವ ಹಾಗೂ ನಾಗರತ್ನ ಬಡಲೂರು ಉಪಸ್ಥಿತರಿದ್ದರು. 50ಕ್ಕೂ ಹೆಚ್ಚು ರೈತರು ಕಾರ್ಯಾಗಾರದ ಪ್ರಯೋಜನ ಪಡೆದಿದ್ದು, ಕಾರ್ಯಕ್ರಮದ ಮಾಹಿತಿಯನ್ನು ರಾಷ್ಟ್ರಧ್ವನಿ ನ್ಯೂಸ್ ವರದಿಗಾರ ಮಹಾದೇವಪ್ಪ ಮಾಯಪ್ಪ ಮಬನೂರ ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.